ಲೋ ಬಿಪಿ ಎಮರ್ಜೆನ್ಸಿ ಬೇಗ ಕ್ಲೇಮ್ ಮಾಡಿ ಕೊಡ್ತೀವಿ ಸರ್. ಹೋರಾಟ ನೀವು ಮಾಡ್ದಂಗೆ ಸವಾಲ್ ಕರ್ಕೊಂಡು ಸ್ವಲ್ಪ ಬಂದು ಈ ಕಡೆ ದಬ್ಬಾಳಿಕೆ ಪೊಲೀಸ್ನವರು ಅವ್ರಿಗೆ ಏನಾರು ಹೆಚ್ಚು ಕಡಿಮೆ ಆಯ್ತು ಡಿ.ಕೆ. ಶಿವಕುಮಾರ್ ಅವರೇ ಲೋ ಬಿಪಿ ಆಗೋಗೈತೆ, ಅವ್ರಿಗೆ ಹೆಚ್ಚು ಕಡಿಮೆ ಆಗೋಗ ಮಟ್ಟನೇ ಬಂದೈತೆ. ಅದೇನ್ ಮಾಡ್ತೀರಾ ಮಾಡಿ. ಲೋ ಬಿಪಿ ಆಗಿದೆ, ಆ ಪ್ರೊಟೆಸ್ಟ್ ಮಾಡಿದವ್ರು ಬಂದವ್ರೆ ಎಳೆದು ಪೊಲೀಸರು ಎಳೆದು ಸಿಕ್ಕಾಪಟ್ಟೆ ಇದು ಮಾಡಿದ ಲೋ ಬಿಪಿ ಆಗಿದೆ. ದಯವಿಟ್ಟು ಆಕ್ಷನ್ ತಗೋಬೇಕು. ಯೋಗ್ಯತೆ ಇಲ್ಲ ಪೊಲೀಸ್ನವ್ರಿಗೆ. ಆ ಅಪ್ಪನಿಗೆ ಹೊಡೆದ್ಬಿಟ್ಟು ಬಿಡಿಸ್ಬಿಟ್ರು. ಒಂದು ಆಂಬುಲೆನ್ಸ್ ತರ್ಸಕ್ ಯೋಗ್ಯತೆ ಇಲ್ಲ ಪೊಲೀಸ್ನವ್ರಿಗೆ. ಮತ್ತೆ ಏನ್ ಮಾಡ್ಬೇಕು ಇವಾಗ? ಏನ್ ಮಾಡ್ಬೇಕು? ಇಷ್ಟು ಜನ ಇದ್ದಾಗ ಆಂಬುಲೆನ್ಸ್ ಇಲ್ದಂಗೆ ಯಾಕೆ ಅರೆಸ್ಟ್ ಮಾಡಿದ್ರಿ? ಯಾಕೆ ಅರೆಸ್ಟ್ ಮಾಡಿದ್ರಿ ಆಂಬುಲೆನ್ಸ್ ಇಲ್ದಂಗೆ? ಈಗ ಎಳೆದಾಡಿದ್ದಾರೆ ಪೊಲೀಸರು ಎಳ್ಕೊಂಡು ಹೋಗ್ಬೇಕಾದ್ರೆ ಆಯ್ತಾ, ಅವ್ರಿಗೆ ಎದೆಗೆ ಏಟಾಗಿದೆ, ಮೇಲ್ಗಡೆಯಿಂದ ಬಿದ್ದಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಕನ್ನಡ ಪ್ರಕಾಶ್ ಅವ್ರಿಗೆ ಪ್ರತಿಭಟನೆಕಾರರು ಈಗ ಅಸ್ವಸ್ಥರಾಗಿದ್ದಾರೆ. ಅಂದ್ರೆ ಪೊಲೀಸರು ಎಳೆದಾಡಿದ್ದಾರೆ, ಅವರನ್ನ ತಳ್ಳಿದ್ದಾರೆ ಅನ್ನುವಂತ ಆರೋಪವನ್ನು ರೈತರು ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸ್ತಾ ಇರಬಹುದು, ಕನ್ನಡ ಪರ ಹೋರಾಟಗಾರರು ಅಸ್ವಸ್ಥರಾಗಿರುವಂತಹ ದೃಶ್ಯ. ಈಗ ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ದೃಶ್ಯವನ್ನು ಈಗ ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಬಿಡದಿಯ ಟೌನ್ಶಿಪ್ ನಿರ್ಮಾಣಕ್ಕೆ ಈಗ ರೈತರು, ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಈಗ ಅಸ್ವಸ್ಥರಾಗಿರುವಂತದ್ದು, ಪೊಲೀಸರು ಎಳೆದಾಡಿದ್ದಾರೆ, ಅವರನ್ನ ನೂಕಾಡಿದ್ದಾರೆ, ತಳ್ಳಿದ್ದಾರೆ. ಹಾಗಾಗಿ ಅವರಿಗೆ ಬಿಪಿ ಲೋ ಆಗಿದೆ, ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಅನ್ನುವಂಥದ್ದನ್ನ ಈಗ ಸದ್ಯ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ಕಳೆದ 471 ದಿನಗಳಿಂದ ಈ ಒಂದು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಈಗ ಸ್ಥಳೀಯ ರೈತರು ಆಕ್ರೋಶವನ್ನ ಹೊರಹಾಕಿದ್ರು, ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಇವತ್ತಿನ ಪ್ರತಿಭಟನೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಕೂಡ ಭಾಗವಹಿಸಿದ್ರು. ಕನ್ನಡ ಪರ ಹೋರಾಟಗಾರರ ಮುಖಂಡರಿಗೆ ಈಗ ಅಸ್ವಸ್ಥರಾಗಿರುವಂತದ್ದು. ಅಂದ್ರೆ ಪ್ರತಿಭಟನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ತಳ್ಳಾಡಿದ್ದಾರೆ, ನೂಕಾಡಿದ್ದಾರೆ. ಹಾಗಾಗಿ ಇವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಕನ್ನಡ ಪರ ಸಂಘಟನೆಯವರು ಮತ್ತೆ ರೈತರು ಹೇಳುವಂತದ್ದು. ಸ್ಥಳದಲ್ಲಿ ಯಾವುದೇ ಆಂಬುಲೆನ್ಸ್ ವ್ಯವಸ್ಥೆಗಳು ಕೂಡ ಮಾಡ್ತಾ ಇಲ್ಲ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಅಂತ ಕೂಡ ಹೇಳ್ತಿದ್ದಾರೆ. ಸರ್, ಏನಾಯ್ತು, ಹೇಗೆ ಅವರಿಗೆ ಪ್ರಜ್ಞೆ ತಪ್ಪಿತು? ಅವರ ಪೊಲೀಸರು ಪ್ರತಿಭಟನೆ ಪೊಲೀಸರು ಏನಾಯ್ತಮ್ಮ? ಏನಾಯ್ತು ಸರ್? ಪ್ರತಿಭಟನೆ ಮಾಡ್ತಾ ಇದ್ರು ಎಲ್ಲ 5-6 ಜನ ಸೇರ್ಕೊಂಡು ಎಳೆದಾಡ್ಕೊಂಡು ತೂಡಾಡ್ಕೊಂಡು ನೂಕಾಟ ಆಯ್ತು. ಒಳಿ ಕೆಳಕ್ಕೆ ಹೋದ್ರು, ಎಲ್ಲ ತೂಡಾಟ ಆಡಿ ಎಲ್ಲ ಇದು ಮಾಡಿದ್ರು ಸರ್. ಈ ರೀತಿಯಾದಂತಹ ಪ್ರತಿಭಟನೆಯಲ್ಲಿ ಕನ್ನಡ ಪರ ಮುಖಂಡರು ಈಗ ಅಸ್ವಸ್ಥರಾಗಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಈಗ ಸ್ಥಳೀಯರು ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.